ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಅತ್ತಿಗೆ ಮನೆಗೆ ಹೊರಟಿದ್ದೀನಿ, ಧಾರವಾಡಕ್ಕೆ. ಮಕರ ತಿಂಗಳು ಒಂದಷ್ಟು ಶಾಸ್ತ್ರಗಳು, ಸಂಪ್ರದಾಯಗಳು, ಹಿಂದಿನವರು ಮಾಡಿಟ್ಟಂತಹ ಶಾಸ್ತ್ರಗಳು, ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಹೋದರೆ ಸಂಬಂಧಗಳು ಉಳಿಯುತ್ತೆ ಅಂತ ಹೇಳ್ತಾರೆ. ಹಾಗೆ ಮಕರ ತಿಂಗಳಲ್ಲಿ ಹೆಣ್ಣು ಮಕ್ಕಳು ತವ್ರ ಮನೆಗೆ ಬರಬೇಕು, ತವ್ರ ಮನೆಯವರು ಮಗಳ ಮನೆಗೆ ಹೋಗಬೇಕು ಅನ್ನೋ ಮಾತಿದೆ. ಹಾಗಾಗಿ ಅತ್ತಿಗೆ ಮನೆಗೆ ಹೊರಟಿದ್ದೀನಿ. ಮಕರ ತಿಂಗಳಲ್ಲಿ ಒಮ್ಮೆ ಆದರೂ ಹೋಗಿ ಬರಬೇಕು ಅಂಥೇಳಿ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಬಸ್ ಬರುತ್ತೆ. ಆ ಬಸ್ಸಿಗೆ ಹೋಗಿ ಯಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಹೋಗಿ ಆಮೇಲೆ ಧಾರವಾಡಕ್ಕೆ ಹೋಗಬೇಕು. ಮತ್ತು ಈಗ ನಾನೊಂದು 30 ವರ್ಷ ಹಿಂದೆ ಮಳೆಗೆಲ್ಲ ತಿಂದದ್ದು. ನಾವು ಸಣ್ಣಿದ್ದಾಗ ದೊಡ್ಡ ಮಳೆವೆಲ್ಲ ಒಂದು 35 ವರ್ಷ ಹಿಂದೆ ತಿಂದಿದ್ದು ನಾನು. ಈಗ ಫಸ್ಟ್ ಟೈಮ್ ಇಂದ್ರೆ ಈಗ ಅದ್ರ ನಂತರ ಈಗ ತಿಂತಾ ಇದ್ದೆ. ನಾನು ಬಾಲ್ಯದ ಇದಕ್ಕೆ ಹೋದೆ, ಈಗ ಇದು ತಿನ್ಕೊಂಡು ಸಣ್ಣಿದ್ದಾಗ ನೆನಪಿಗೆ ಹೋದೆ ಹೇಳಿ. ಚಲೋ ಇದಾ ರಾಶಿ ಚಲೋ ಆಜು. ಥ್ಯಾಂಕ್ ಯು. ಮತ್ತೆ ನನಗೂ ಅಷ್ಟೇ, ಈಗ ಇದರಲ್ಲಿ ಇದನ್ನು ಕಷ್ಟಪಟ್ಟ ಮಾಡೋದು ಅಷ್ಟೇ ಕಷ್ಟ. ಅಂದ್ರೆ ಈಗ ಆ ಥರದ ಪಾತ್ರ ಈಗ ಇರ್ತಲೆ, ಮತ್ತೆ ಬೆಂಕಿ ಎಲ್ಲ ಇರ್ತಲೆ. ಈಗ ಗ್ಯಾಸ್ ಗ್ಯಾಸ್ ಎಲ್ಲ ಮಾಡೋದಲ್ಲಿ ಹೌದು ಮಾಡ್ಲೇ ಒಂದು ದಿನ ಸಮಯ, ತಾಳ್ಮೆ ಎಲ್ಲ ಬೇಕು. ರಾಶಿ ಕಷ್ಟ ಮಾಡೋದು ಆದ್ರೆ ತಿಂಗಳು ಅಷ್ಟೇ ಟೇಸ್ಟ್. ರಾಶಿ ಚಲೋ ಆಜು. ನಮ್ಮೊಂದು ತಲೆಮಾರಿನವಕ್ಕೆ ಅದೊಂದು ಸವಿ ನೆನಪು ಮತ್ತೆ ಸಿಕ್ಕದಂಗೆ ಅಲ್ಲ. ನಿಜವಾಗ್ಲೂ ಅದೇಂದೆ ನಮಗೀಗ ಅದೇ ಸಣ್ಣಿದ್ದಾಗ ನೆನಪಾಗ್ತೋಳಿ ಇದ್ರಿಂದವ. ರಾಶಿ ಚಲೋ ಆಜು ನಿಜವಾಗಿಯೂ. ವಿದ್ಯಾ ಥ್ಯಾಂಕ್ಸ್ ನಿನಗೆ ತಂದ್ಕೊಟ್ಟಿದ್ದೆ. ಈಗ ನಾವೆಲ್ಲ ಇದಿಷ್ಟು ಒಂದು ನಮ್ಗೆ ನೆನಪನ್ನ ಇನ್ನು ನೆನಪಿಟ್ಕೊಂಡ್ಬಿಟ್ಟಿಲ್ಲ ಇದ್ರ. ನಾನು, ಅನುಷಾ ಮತ್ತು ಮಹಾಲಕ್ಷ್ಮಿ ಕಲ ಸೇರಿದ್ದೀವಿ ಇಲ್ಲಿ. ಅವರು ಬೇರೆ ಕಡೆಯಿಂದ ಬಂದರು, ನಾನು ಇಲ್ಲಿ ಯಲ್ಲಾಪುರದಿಂದ ಬಂದೆ. ಒಟ್ಟಿನಲ್ಲಿ ಒಂಥರ ಸಂಭ್ರಮದಿಂದ, ಖುಷಿಯಿಂದ ಕಳೀತಾ ಇದ್ದೇವೆ. ಹಾಗೆ ಹೆಚ್ಚಿನ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಆ ದಿನ ಹೋಗೋಷ್ಟೊತ್ತಿಗೆ ಸಂಜೆ ಆಗಿತ್ತು, ರಾತ್ರಿ ಆಗಿತ್ತು. ಮಾರನೇ ದಿನ ಅಕ್ಕಿ ರೊಟ್ಟಿನ ಮಾಡಿದರು, ತುಂಬ ಚೆನ್ನಾಗಿತ್ತು. ಮಹಾಲಕ್ಷ್ಮಿ ಅಕ್ಕನ ಹೊಸ ರುಚಿ, ಕೈ ರುಚಿ. ಹೊಸ ರುಚಿ ಅನ್ನೋದಕ್ಕಿಂತ ಕೈ ರುಚಿ ತುಂಬ ಚೆನ್ನಾಗಿತ್ತು. ಮಹಾಲಕ್ಷ್ಮಿ ಅಕ್ಕ ಅಕ್ಕಿ ರೊಟ್ಟಿನ ಮಾಡಿದ್ಲು, ಬಾಜಿನೆಲ್ಲ ಅತ್ತಿಗೆ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತು, ಹಾಗಾಗಿ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಒಂದೇ ದಿನ ಉಳಿದಿದ್ದು. ಹೋಗೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಆಮೇಲೆ ಬೆಳಿಗ್ಗೆ ಬೇಗ ಬಂದುಬಿಟ್ಟೆ. ಹೆಚ್ಚಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆದರೂ ಒಂದು ಸವಿ ನೆನಪು ಇರಲಿ ಅಂತೇಳಿ ವಾಪಸ್ ಬರ್ತಾಯಿದ್ದೀವಿ. ಹೆಚ್ಚಿನ ವೀಡಿಯೋನ ಮಾಡಿಲ್ಲ ನಾನು. ನಾವೆಲ್ಲ ಒಟ್ಟಿಗೆ ಸೇರಿದೇನೆ ತುಂಬ ವರ್ಷಗಳೇ ಆಗಿತ್ತೇನೋ. ಒಂದಷ್ಟು ಹಳೆಯ ನೆನಪುಗಳನ್ನು, ಬಾಲ್ಯದ ನೆನಪುಗಳನ್ನೆಲ್ಲ ಮಾತಾಡ್ತಾ ಸುಮಾರು 12-1 ಗಂಟೆವರೆಗೆ ಮಾತಾಡ್ತಾ ಕಳೆದ್ವಿ. ಹಾಗಂತ ಒಂದು ಸ್ವಲ್ಪನೂ ವೀಡಿಯೋ ಮಾಡೋಕ್ಕೆ ಮರ್ತೋಯ್ತು. ಖುಷಿ ಆಯಿತು ಇವತ್ತಿನ ದಿನ, ತುಂಬ ಖುಷಿಯಿಂದ ಕಳೆದಿದ್ದಕ್ಕೆ. ಹಾಗೆ ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ಯಲ್ಲಾಪುರ ಸಮೀಪಿಸ್ತಾ ಇದೆ. ಏನೋ ಒಂಥರ ಖುಷಿ. ಹೊರಗಡೆ ಹೋದಾಗ ವಾಪಸ್ಸು ನಮ್ಮೂರಿಗೆ ಬಂದರೆ ಒಂದೇ ದಿನ ಆದರೂ ಸಾಕು, ಏನೋ ಒಂಥರ ನಮ್ಮೂರಿಗೆ ಬಂದಿದ್ದೀವಿ ಅನ್ನೋ ಒಂಥರ ಖುಷಿ ಇರುತ್ತೆ ಅಲ್ವಾ. ತುಂಬ ದೂರ ಏನಲ್ಲ ಹೋಗಿರೋದು, ಆದರೂ ಏನೋ ಒಂಥರ ಖುಷಿ ಇರುತ್ತೆ. ನಮ್ಮೂರು, ನಮ್ಮ ಹಳ್ಳಿ ಜೀವನ ಅಲ್ಲ. ತುಂಬ ದಿನ ಆಗಿಲ್ಲ ಹೋಗಿ, ಒಂದೇ ದಿನಕ್ಕೆ ನಮ್ಮೂರು ನಮಗಷ್ಟು ನಮ್ಮ ಊರು ಅಂತ ಅನಿಸುತ್ತೆ ಅಲ್ವಾ. ಹಾಗೆ ಇಲ್ಲೆಲ್ಲ ಹಿಂದೂ ಸಮಾವೇಶಕ್ಕೋಸ್ಕರ ತಯಾರಿಯನ್ನು ನಡೆಸಿದ್ರು. ಹಾಗಾಗಿ ಎಲ್ಲ ಕಡೆ ಕೇಸರಿಯ ಬಾವುಟ. ವಾಪಸ್ಸು ನಮ್ಮೂರಿಗೆ ಅಂದರೆ ಯಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಬಂದಾಯಿತು. ಹಾಗೆ ಮನೆಗೆ ಬಂದು ಅಡುಗೆನೆಲ್ಲ ಮಾಡಿ ಮಧ್ಯಾಹ್ನದ ವಿಡಿಯೋ ಇದು ಸ್ನೇಹಿತರೆ. ಮಧ್ಯಾಹ್ನದ ಮೇಲೆ ಇಲ್ಲೇ ನಮ್ಮೂರಲ್ಲೇ ಒಂದು ಕಡೆ ಜೇನು ಪೆಟ್ಟಿಗೆನ ಸ್ವಲ್ಪ ನೋಡಿಕೊಡು ಅಂತ ಹೇಳಿದರು, ಅದಕ್ಕೋಸ್ಕರ ಬಂದಿದ್ದೀನಿ. ಜೇನಿನ ರಟ್ಟುಗಳೆಲ್ಲ ಮೇಲ್ಭಾಗದಲ್ಲಿ ಕಟ್ಟೋದಕ್ಕೆ ಶುರುವಾಗಿತ್ತು. ಸ್ವಲ್ಪ ಅವುಗಳಿಗೆ ಜೇನಿನ ರಟ್ಟನ್ನೆಲ್ಲ ಕೂಡಿಸ್ಕೊಳ್ಬೇಕಿತ್ತು, ಫ್ರೇಮ್ಗಳನ್ನ ಹಾಕ್ಕೊಡ್ಬೇಕಿತ್ತು, ಹಾಗಾಗಿ ಬಂದಿದ್ದೀನಿ. ಕೆಲವೊಬ್ಬರಿಗೆ ಜೇನು ಹುಳುಗಳನ್ನೆಲ್ಲ ನೋಡಿದ್ರೆ ಭಯ, ಕಚ್ಚತ್ತೆ ಅನ್ನೋವಂಥ ಭಯ ಇರುತ್ತೆ. ಜೇನು ಅಂದರೆ ದೊಡ್ಡ ಜೇನಲ್ಲ, ಇದು ತುಡ್ವಿ ಅಂತ ಹೇಳ್ತೀವಿ, ಪೆಟ್ಟಿಗೆಯಲ್ಲಿ ಸಾಕುವಂಥದ್ದು. ಮನೆಯಲ್ಲೇ ನಾವು ಒಂದಷ್ಟು ಜಾಗಗಳಿದ್ದರೆ, ಮನೆಯ ಅಂಗಳದಲ್ಲಿ ಜಾಗ ಇದ್ದರೆ ಒಂದಷ್ಟು ಜೇನು ಪೆಟ್ಟಿಗೆಗಳನ್ನ ಇಡ್ಬೋದು. ಸುತ್ತಲಿನ ಪರಿಸರಕ್ಕೂ ಕೂಡ ಉತ್ತಮವಾದಂಥದ್ದು. ಹಾಗೆ ಜೇನುತುಪ್ಪ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ.
ಕೆಲವೊಬ್ಬರಿಗೆ ಜೇನುಹುಳ ಕಚ್ಚಿದರೆ ತುಂಬ ಕಷ್ಟ ಆಗುತ್ತೆ, ಜ್ವರ ಬರುತ್ತೆ, ಮೈಕೈ ನೋವು. ನಂಗೆ ಆ ಥರ ಏನೂ ಆಗಲ್ಲ. ಹಾಗಾಗಿ ಜೇನು ಸಾಕೋದು ತುಂಬ ಇಷ್ಟದ ಒಂದು ಹವ್ಯಾಸ ಆಗಿದೆ. ಹಾಗಾಗಿ ಯಾರಾದರೂ ಕರೆದ್ರೆ ಹೋಗಿ ಇದು ಮಾಡಿಕೊಡ್ತೇನೆ, ಸರಿ ಮಾಡಿಕೊಡ್ತೇನೆ ಜೇನು ಪೆಟ್ಟಿಗೆನೆಲ್ಲ. ಹಾಗಾಗಿ ಇಲ್ಲೂ ಕೂಡ ಒಬ್ಬರು ಕರೆದಿದ್ರು, ಬಂದು ನೋಡ್ಕೊಟ್ಟು ಹೋಗು ಅಂತೇಳಿ. ಹಾಗಾಗಿ ಮನೆಗೆ ಬಂದ ಮೇಲೆ ಮಧ್ಯಾಹ್ನ ಅಡುಗೆನೆಲ್ಲ ಮುಗಿಸಿ ಇಲ್ಲಿ ಸಂಜೆ ಇಲ್ಲಿಗೆ ಬಂದಿದ್ದೇನೆ. ಒಂದಷ್ಟು ಕೆಲಸಗಳನ್ನೆಲ್ಲ ಮಾಡಿಟ್ಟು ವಾಪಸ್ ಮನೆಗೆ ಹೋಗಬೇಕು. ತುಂಬ ತಾಳ್ಮೆಯಿಂದ, ತುಂಬ ಸಮಾಧಾನದಿಂದ ಈ ಒಂದು ಜೇನು ಪೆಟ್ಟಿಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಗಡಿಬಿಡಿ ಮಾಡಿದರೆ ಜೇನುಹುಳುಗಳೆಲ್ಲ ಕಚ್ಚುತ್ತೆ. ಹಾಗೆ ವಾಪಸ್ ಮನೆಗೆ ಬಂದಾಯಿತು. ಸ್ವಲ್ಪ ಚಿಪ್ಸು ಆರ್ಡ್ರ್ ಇತ್ತು, ಬಾಳೆಕಾಯಿ ಚಿಪ್ಸು, ಅದನ್ನು ಮಾಡ್ತಾಯಿದ್ದೇನೆ. ಹಾಗೆ ಪೇಡೆ ಸ್ವಲ್ಪ ಹಾಲಿತ್ತು, ಅದರ ಪೇಡೆ ಮಾಡೋಣ ಅಂಥೇಳಿ ಹಾಲು ಮತ್ತು ಸಕ್ಕರೆಯನ್ನು ಕುದಿಸೋದಕ್ಕಿಟ್ಟಿದ್ದೇನೆ. ಚಿಪ್ಸ್ ಎಲ್ಲ ಮಾಡಾಯಿತು, ಪೇಡೆಯನ್ನು ಮಾಡೋಕ್ಕಾಗಲಿಲ್ಲ. ಸುಮಾರು 4-5 ತಾಸು ಬೇಕು ಅದು ಪೇಡ ಆಗಲಿಕ್ಕೆ. ಹಾಗೆ ನಾವಿಲ್ಲಿ ಒಂದು ಕಡೆ ಹೊರಡ್ತಾ ಇದ್ದೀವಿ ಈಗಾಗಿದೆ ಸುಮಾರು ರಾತ್ರಿ 7 ಗಂಟೆ. ಯಲ್ಲಾಪುರದ ಮಧ್ಯಭಾಗದಲ್ಲಿರುವಂತಹ ಬಾಲಾತ್ರಿಪುರ ಸುಂದರಿ ಶಾರದಾಂಬಾ ದೇವಸ್ಥಾನ ರಥಸಪ್ತಮಿಗೋಸ್ಕರ ಈ ಥರ ಅಲಂಕಾರಗೊಂಡಿದೆ, ದೀಪಾಲಂಕಾರಗೊಂಡಿದೆ. ತುಂಬ ಸುಂದರವಾಗಿ ಕಾಣಿಸುತ್ತೆ. ರಥಸಪ್ತಮಿಗೋಸ್ಕರ ತಯಾರಿಗಳು ಇವೆಲ್ಲವೂ. ಹಾಗೆ ನಾವು ಆಲೆಮನೆಗೆ ಹೊರಡ್ತಾ ಇದ್ದೀವಿ. ಮಾಗೋಡಿನಲ್ಲಿ ನಡೀತಾ ಇರುವಂತಹ ಆಲೆಮನೆ, ಒಂದು ದಿನದ ಆಲೆಮನೆ, 10ನೇ ವರ್ಷದ ಆಲೆಮನೆ ಇರ್ಬೋದು ಇದು. ತುಂಬ ಅದ್ಧೂರಿಯಾಗಿ ತುಂಬ ಸುಂದರವಾದಂತಹ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ, ಅಲ್ಲಿ ನಡೆಸ್ತಾರೆ. ಈ ಬಾರಿ ತಾಳಮದ್ದಲೆಯಂತಹ ಕಾರ್ಯಕ್ರಮಗಳು ಕೂಡ ಇತ್ತು. ನಾನು ಮೊದಲನೇ ಬಾರಿ ಹೋಗ್ತಾ ಇರೋದು ಆಲೆಮನೆಗೆ, ಮಾಗೋಡು ಆಲೆಮನೆಗೆ ಹೋಗ್ತಾ ಇರೋದು ಇದೇ ಮೊದಲನೇ ಬಾರಿ. ತುಂಬ ವಿಶಾಲವಾದಂತಹ ಮೈದಾನದಲ್ಲಿ ಸುಂದರವಾದಂತಹ ಕಾರ್ಯಕ್ರಮ. ಪ್ರಾರಂಭವಾಗಿದೆ. ಎಲ್ಲರೂ ಇಲ್ಲಿಂದ ವಿಡಿಯೋ ಕ್ಲೀನ್ ನೀನು ಬಂದ ಪ್ರಿಯನ್ನ ಕಂಡು ಅಲ್ಲ ನಿಂತ ನೆರಳಿಗೆಯನ್ನ ನೋಡಿ ನನ್ನ ಮನ ವೃಷವಾಯಿತು. ಓಹೋ ಏನು ಕೇಳಿದೆ? ಮದನೆಂಬವನೇ ನೀನು. ಹೌದು, ಹಸ್ತಿನಾವತಿಯಿಂದ ಬಂದ 100 ರಾಜಕುಮಾರರೆಂದು ಕ್ಷಣಾರ್ಧದಲ್ಲಿ ಒಪ್ಪುಗಡಿದ ರಣಕೇಸರಿದ್ದು ಪದನೆಂದರೆ ನಾನು. ನೀನು ಬಂದ ಪರಿಯನ್ನ ಕಂಡು ನಿನ್ನ ಪರಿಚಯವನ್ನು ಕೇಳಬೇಕು ಎಂಬ ಮನಸ್ಸಾಯಿತು. ಓಹೋ ಹೇಳು, ಯಾರು ನೀನು? ನಿನ್ನ ತಂದೆ ತಾಯಿ ಯಾರು? ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದವ? ಅಯ್ಯ ಧ್ರುವದ, ನನ್ನ ಪರಿಚಯ ಬೇಕೇ ಕೇಳು. ಕಂಡಲ್ಲಿ ಬೀಸಾಡಬಹುದು. ಕಮಿಟಿಯವರು ನಿರ್ಮಿಸಿರುವ ಕಸದ ತೊಟ್ಟೆಯಲ್ಲಿ ಹಾಕಿ ಕಮಿಟಿಯವರಿಗೆ ಸಹಕರಿಸಿ ಹಾಗೂ ಬಿಸಿಯಾದ ತಾಜಾ ಕಬ್ಬಿನ ಹಾಲಿನಿಂದ ಉಚಿತವಾಗಿ ಕಬ್ಬಿನ ಹಾಲನ್ನು ಕುಡಿಯೋದಕ್ಕೆ ಕೊಡ್ತಾರೆ. ಹಾಗೆ ಮಾರಾಟಕ್ಕೂ ಕೂಡ ಕಬ್ಬಿನ ಹಾಲನ್ನು ಇಟ್ಟಿದ್ದರು. ಹಾಗೆ ಖಾರದ ಮಂಡಕ್ಕಿಯನ್ನು ಇಟ್ಟಿದ್ದರು. ತುಂಬ ಸುಂದರವಾದಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾರೆ. ಈ ಬಾರಿ ತಾಳಮದ್ದಲೆ ಎಲ್ಲ ಇರೋದು ವಿಶೇಷ ಅಂತ ಅನಿಸುತ್ತೆ ನನಗೆ. ತುಂಬ ಉತ್ತಮವಾಗಿತ್ತು. ನನಗಂತೂ ತುಂಬ ಜನ ಆತ್ಮೀಯರು ಸಿಕ್ಕಿದ್ರು. ತುಂಬ ದಿನಗಳ ನಂತರ ಅವರೆಲ್ಲ ಭೇಟಿಯಾಯಿತು. ತುಂಬ ಖುಷಿಯಾಯಿತು ಇವತ್ತಿನ ದಿನ.
ಮಾಗೋಡ್ ಕಾಲೋನಿಯ ಈ ಒಂದು ಜಾಗ ಜಾತ್ರೆ ಅಂತ ಅನಿಸ್ತಾ ಇದೆ. ತುಂಬ ಅಂದರೆ ತುಂಬ ಜನ ಸೇರ್ತಾ ಇದ್ದಾರೆ ಇಲ್ಲಿ. ಸುಮಾರು 6 ಗಂಟೆಯಿಂದ ಕಬ್ಬಿನ ಹಾಲಿನ ವಿತರಣೆ ಶುರುವಾಗುತ್ತೆ. 11:30ವರೆಗೆ ಇರಬಹುದು. ಹಾಗೆ ಕಬ್ಬಿನ ಹಾಲಿನ ಮಾರಾಟ ಕೂಡ ಇತ್ತು. ನಾನು ಸ್ವಲ್ಪ ತಗೊಂಡೆ ಕಬ್ಬಿನ ಹಾಲನ್ನು ಮಣೆ ಬೆಲ್ಲ ಮಾಡೋದಕ್ಕೋಸ್ಕರ. ವಿವರ್ಸ್ ಒಬ್ಬರು ಕೇಳಿದರು ಮಣೆ ಬೆಲ್ಲ ಮಾಡುವಂತಹ ವಿಧಾನವನ್ನು ತಿಳಿಸಿ ಅಂತೇಳಿ. ಇವತ್ತು ನನಗೋಸ್ಕರ ಮಣೆ ಬೆಲ್ಲ ಮಾಡುವಂತಹ ವಿಧಾನ ಸರಿಯಾಗುತ್ತೋ ಏನೋ ಗೊತ್ತಿಲ್ಲ. ಜಾಸ್ತಿ ತೊಗೊಂಡಿಲ್ಲ, 3 ಲೀಟ್ರ್ ಅಷ್ಟೇ ತೊಗೊಂಡಿದ್ದೇನೆ. ಕಬ್ಬಿನ ಹಾಲನ್ನು ಉಪಯೋಗಿಸಿ ತಯಾರಿಸುವಂತಹ ತೊಡೆದ ಬೆಲ್ಲ ಮಾರಾಟಕ್ಕೆ ಬಂದಿತ್ತು. ಹಾಗೆ ಬೆಲ್ಲ, ಹೊಸದಾದಂತಹ ಬೆಲ್ಲವು ಕೂಡ ಮಾರಾಟಕ್ಕೆ ಬಂದಿತ್ತು. ನಾನಿಲ್ಲಿ ಸಿಡಿಮದ್ದಿನ ಶಬ್ದವನ್ನು ಕೂಡ ಹಾಗೆ ಇಟ್ಟಿದ್ದೀನಿ, ಯಾಕೆಂದರೆ ಬರಲಿಕ್ಕೆ ಆಗದೇ ಇದ್ದವರಿಗೆ ಇಲ್ಲಿಗೆ ಬಂದಂತಹ ಅನುಭವಗಳಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಹಾಗೆ ಸ್ವಲ್ಪ ಕಬ್ಬಿನ ಹಾಲನ್ನೆಲ್ಲ ಖರೀದಿಸಿ ವಾಪಸ್ ಮನೆಗೆ ಬಂದಿದ್ದೀವಿ. ಈಗಾಗಿದೆ 10 ಗಂಟೆ. ಊಟನೆಲ್ಲ ಮಾಡಿ, ಅಡುಗೆ ಮಾಡಿರಲಿಲ್ಲ ಹೋಗಬೇಕಿದ್ರೆ, ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಈಗ ಮತ್ತೆ ಕಬ್ಬಿನ ಹಾಲನ್ನು ಕುದಿಸೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಕುದಿಸಿಡ್ತೇನೆ, ಯಾಕೆಂದರೆ ರಾತ್ರಿ ಆಯ್ತಲ್ವ. ಸುಮಾರು ಹೊತ್ತು ಬೇಕು, 3-4 ತಾಸು ಬೇಕು ಅಂದರೂ ಪರವಾಗಿಲ್ಲ. ಕಬ್ಬಿನ ಹಾಲು ಮಣೆ ಬೆಲ್ಲ ಆಗುವ ಒಂದು ಪ್ರಕ್ರಿಯೆ ತೆಗೆದುಕೊಳ್ಳುವಂತಹ ಅವಧಿ ಅಷ್ಟಿರುತ್ತೆ. ಹಾಗೆ ಪೇಡೆಯೂ ಆಗಿರಲಿಲ್ಲ, ಸ್ವಲ್ಪ ಕುದಿಸಿ ಹೋಗಿದ್ದೆ ಅಲ್ವಾ. ಈಗ ಎರಡನ್ನೂ ಕುದಿಸೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ನಾನು ಬೇಗ ಎದ್ದು ಮತ್ತೆ ಶುರು ಮಾಡಿದ್ದೀನಿ ಈ ಒಂದು ಕೆಲಸವನ್ನು, ಕಬ್ಬಿನ ಹಾಲನ್ನು ಕುದಿಸುವಂಥ ಒಂದು ಕೆಲಸವನ್ನು. ಕಬ್ಬಿನ ಹಾಲಿನಲ್ಲಿ ತುಂಬ ಕೆಸರುಗಳಿರುತ್ತೆ. ಅವುಗಳನ್ನೆಲ್ಲ ತೆಗೆದ ಮೇಲೆ ಜಾಸ್ತಿ ಏನಾಗಲ್ಲ. ಸುಮಾರೊಂದು 3-3.5 ಲೀಟ್ರನ್ನು ಹಾಕಿದರೆ 1/4 kg ಮಣೆ ಬೆಲ್ಲವನ್ನು ಮಾಡಬಹುದು. ಪ್ಲೇನ್ ಆದಂತಹ ಅಂದರೆ ಶೇಂಗಾ, ಎಳ್ಳು ಯಾವುದೇ ಹಾಕದೇ ಇರುವಂತಹ ಮಣೆ ಬೆಲ್ಲ ಬೇಕು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಅಷ್ಟೇ ತಗೊಂಡಿದ್ದೀನಿ ಕಬ್ಬಿನ ಹಾಲನ್ನು, ಯಾಕೆಂದರೆ ಎಲ್ಲ ಕಬ್ಬಿನ ಹಾಲುಗಳು ಮಣೆ ಬೆಲ್ಲವನ್ನು ಮಾಡೋದಕ್ಕೆ ಸೂಕ್ತ ಆಗಿರೋದಿಲ್ಲ. ಕಬ್ಬಿನ ಹಾಲು ಉಪ್ಪಾಗಿರಬಾರ್ದು, ಹಾಗೆ ಎಳೆಯದಾದಂತಹ ಕಬ್ಬಿನ ಹಾಲಾಗಿರಬಾರ್ದು, ಹಾಗೆ ಬಾಗಿರುವಂತಹ ಕಬ್ಬು ಕೂಡ ಆಗಿರಬಾರ್ದು ಅನ್ನೋದು ಅಮ್ಮನ ಒಂದು ಮಾತು. ಹಾಗಾಗಿ ಎಲ್ಲವೂ ಸರಿಯಾದಂತಹ ಮಣೆ ಬೆಲ್ಲವೇ ಆಗಲ್ಲ. ತುಂಬ ಸಮಯ, ಶ್ರಮ ಮತ್ತು ಸಹನೆ ಇವು ಈ ಎರಡೂ ಕೆಲಸಕ್ಕೂ ಅಗತ್ಯ. ಪೇಡೆ ಮಾಡೋದಕ್ಕೂ ಕೂಡ, ಹಾಲಿನ ಪೇಡೆಯನ್ನು ಮಾಡಬೇಕಿದ್ರೂ ಕೂಡ ತುಂಬ ಸಹನೆ ಬೇಕು, ಬೇಗ ಆಗುವಂಥದ್ದಲ್ಲ. 3-4 ತಾಸು ಕುದಿಸಿ ಆಮೇಲೆ ಮತ್ತೊಂದು ತಾಸು ಅವುಗಳನ್ನೆಲ್ಲ ಕಾಸಬೇಕಾಗತ್ತೆ. ಹಾಗೆ ಮಣೆ ಬೆಲ್ಲವೂ ಕೂಡ ತುಂಬ ಶ್ರಮ ವಹಿಸಿದಾಗ ಮಾತ್ರ ಸರಿಯಾಗತ್ತೆ. ಅದು ಪೂರ್ತಿ ಸರಿಯಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಒಮ್ಮೊಮ್ಮೆ ಕಾಕಂಬಿ ಅಂತ ಹೇಳ್ತೀವಿ ನಾವು, ಅದನ್ನು ಮಾಡುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಮಣೆ ಬೆಲ್ಲ ಮಾಡೋದಕ್ಕೆ ಉತ್ತಮವಾದಂತಹ ಕಬ್ಬಿನ ಹಾಲು ಸಿಕ್ಕರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ನಾನಿಲ್ಲಿ 3-4 ತಾಸು ಕಬ್ಬಿನ ಹಾಲನ್ನು ದೊಡ್ಡ ಪಾತ್ರೆಯಲ್ಲಿ ಕುದಿಸಿ ಆಮೇಲೆ ದಪ್ಪತಳದ ಪಾತ್ರೆಗೆ ಕಬ್ಬಿನ ಹಾಲಿನ ಒಂದು ಪಾಕವನ್ನು ವರ್ಗಾಯಿಸಿಕೊಂಡಿದ್ದೇನೆ. ಸುಲಭ ಆಗಲಿ ಅಂತೇಳಿ ಕಬ್ಬಿಣದ ಬಾಣಲೆಗೆ ವರ್ಗಾಯಿಸಿಕೊಂಡಿದ್ದೇನೆ. ಹಿಂದಿನ ಕಾಲದಲ್ಲೆಲ್ಲ ಮಣೆ ಬೆಲ್ಲವನ್ನು ಮಾಡೋದಕ್ಕೋಸ್ಕರ ಅದರದ್ದೇ ಆದಂತಹ ಒಂದಷ್ಟು ಸಾಮಗ್ರಿಗಳಿರ್ತಿದ್ವು. ಮರದ ಒಂದು ಪಾತ್ರೆಗಳಿರ್ತಿತ್ತು. ಸ್ವಲ್ಪ ಸುಲಭ ಆಗ್ತಿತ್ತೇನೋ ಅಂತ ಅನಿಸುತ್ತೆ ಅಂತಹ ಸಾಮಗ್ರಿಗಳಿದ್ರೆ. ಇದಂತೂ ತುಂಬ ಕಷ್ಟ. ಕೈ ಬಿಡ್ದೇನೆ ಈ ಥರ ಎಲ್ಲವನ್ನು ಮಗುಚುತ್ತಿರಲಿಕ್ಕೆ ಬೇಕು. ಸ್ವಲ್ಪ ಕೂಡ ಕೈಯನ್ನು ಬಿಟ್ಟರೆ ಪಾಕ ಸರಿಯಾಗಿ ಬರೋಲ್ಲ. ಮಣೆ ಬೆಲ್ಲ ತನ್ನ ಸಿಹಿಯನ್ನು ಕಳ್ಕೊಳ್ಳಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ಮಣೆ ಬೆಲ್ಲ ಅಂದರೆ ಬೆಲ್ಲ ತನ್ನ ಸಿಹಿಯನ್ನು ಕಳ್ಕೊಂಡು ಮಣೆ ಬೆಲ್ಲ ಅಂತ ಹೆಸರನ್ನು ಪಡೆಯುತ್ತೆ. ತುಂಬ ರುಚಿಯಾದಂತಹ ಒಂದು ತಿಂಡಿ ಇದು. ಮಲೆನಾಡಿನ ಗ್ರಾಮೀಣ ಭಾಗದ ಜನರ ಒಂದು ತಿಂಡಿಯಾಗಿತ್ತು ಹಿಂದಿನ ಕಾಲದಲ್ಲಿ. ನಮ್ಮ ಒಂದು ತಲೆಮಾರಿನವರು ಚಿಕ್ಕವರಿರುವಾಗ ಸಿಗುವಂತಹ ಕೈಗೆಟಕುವಂತಹ ಒಂದು ತಿಂಡಿ ಇದಾಗಿತ್ತು. ಚಾಕ್ಲೇಟ್ ಎಲ್ಲ ಬರದೇ ಇರುವಂತಹ ಸಮಯದಲ್ಲಿ ಇದು ನಮಗೆ ಒಂಥರ ಅಮೃತ. ಇನ್ನೂ ಆ ಒಂದು ಸವಿ ನೆನಪುಗಳನ್ನು ಅದೆಷ್ಟೋ ಜನರು ನೆನಪು ಮಾಡ್ಕೋತಾರೆ. ಹಾಗಾಗಿ ಎಷ್ಟೋ ಜನರಿಗೆ ಕಳೆದ ವರ್ಷ ಒಂದಷ್ಟು ವರ್ಷಗಳ ಹಿಂದಿನ ಸವಿ ನೆನಪುಗಳನ್ನ ಮತ್ತೆ ಮರುಕಳಿಸೋದಕ್ಕೆ ಅವಕಾಶ ಆಯಿತು. ತುಂಬ ಜನ ಈ ಒಂದು ಮಾತನಾಡಿದ್ದಾರೆ. ಹಾಗಾಗಿ ನನಗಂತೂ ತುಂಬ ಖುಷಿ ಇದೆ. ಸ್ವಲ್ಪ ಶ್ರಮ ಜಾಸ್ತಿ, ಸಹನೆ ಬೇಕು, ಹಾಗೆ ನಷ್ಟ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೂ ಆ ಒಂದು ಖುಷಿ ಇದೆ. ಬಹಳ ವರ್ಷಗಳ ನಂತರ ನನಗೆ ಈ ಒಂದು ತಿಂಡಿ ತಿನ್ನೋದಕ್ಕೆ ಸಿಕ್ತು ಅನ್ನುವಂಥ ಒಂದು ಮಾತು ತುಂಬ ಖುಷಿಯನ್ನು ಕೊಡುತ್ತೆ ನಮಗೆ. ನಾನಿವತ್ತು ಹುರಿದಂತಹ ಶೇಂಗಾವಾಗಲಿ ಅಥವಾ ಎಳ್ಳು, ಬಾದಾಮಿ ಈ ಥರ ಯಾವುದನ್ನು ಹಾಕಿಲ್ಲ. ಸಾದಾ ಬೇಕು ಅಂತ ಹೇಳಿದರು, ಅಂದರೆ ಎಳ್ಳು ಶೇಂಗಾನೇನು ಹಾಕದೇ ಇರುವಂತಹ ಮಣೆ ಬೆಲ್ಲ ಬೇಕು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪವೇ ಮಾಡಿದ್ದೀನಿ. ಸುಮಾರು ಸರಿ ಬಂದಿದೆ. ಹಿಂದಿನ ಕಾಲದಲ್ಲಿ ಆಲೆ ಮನೆಯಿಂದ ಕಬ್ಬಿನ ಹಾಲನ್ನು
ಪಾಕವನ್ನು ತಂದು ಈ ಥರ ಮರದ ಪಾತ್ರೆಯಲ್ಲಿ ಮಾಡ್ತಿದ್ರಂತೆ, ಕಬ್ಬಿನಲ್ಲಿ ಇವುಗಳನ್ನೆಲ್ಲ ಉಜ್ಜುತ್ತಿದ್ರಂತೆ. ತುಂಬ ಚೆನ್ನಾಗಿ ಬರ್ತಿತ್ತು ಆಗಿನ ಕಾಲದಲ್ಲಿ. ಈಗ ಅಂತಹ ಸೌಲಭ್ಯಗಳಿಲ್ಲ, ಎಲ್ಲವೂ ಗ್ಯಾಸ್ನಲ್ಲೇ ಮಾಡಬೇಕು. ಆಲೆ ಮನೆ ಕಬ್ಬಿನ ಒಂದು ಇದಕ್ಕೆ ಹೋಗಿ ತರೋದು ತುಂಬ ಕಷ್ಟ ಆಗುತ್ತೆ. ನಾವೇನು ಕಬ್ಬು ಬೆಳೆಗಾರರು ಅಲ್ಲ, ಹಾಗಾಗಿ ಕಬ್ಬಿನ ಹಾಲಿಗೋಸ್ಕರ ಬೇರೆಯವರನ್ನು ಆಶ್ರಯಿಸೋದು ನಮಗೆ ಅನಿವಾರ್ಯ. ಎಲ್ಲ ಬಾರಿ ಉತ್ತಮವಾದಂತಹ ಕಬ್ಬಿನ ಹಾಲೇ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೂ ಗೊತ್ತಿರಲ್ಲ ಮಣೆ ಬೆಲ್ಲಕ್ಕೆ ಯೋಗ್ಯವಾ ಇಲ್ವಾ ಅನ್ನೋದು, ಅವರಿಗೂ ಗೊತ್ತಿರಲ್ಲ, ಕಬ್ಬಿನ ಹಾಲಿನ ಮಾರಾಟಗಾರರಿಗೂ ಕೂಡ. ಹಾಗಾಗಿ ಒಂದಷ್ಟು ನಷ್ಟಗಳು ಆಗತ್ತೆ. ಆದರೂ ಒಂದಷ್ಟು ಸವಿ ನೆನಪುಗಳಂತೂ ಮತ್ತೆ ಮರುಕಳಿಸ್ತಾ ಇದೆ. ಹಳೆಯ ಒಂದು ತಿಂಡಿಯನ್ನು ಹೊಸ ಜನರಿಗೆ ಪರಿಚಯಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಖುಷಿ ಇದೆ. ಹಾಗೆ ಮಣೆ ಬೆಲ್ಲ ಪಾಕವನ್ನು ಕಳ್ಕೊಂಡು, ಅಂದರೆ ತನ್ನ ಸಿಹಿಯನ್ನು ಕಳ್ಕೊಂಡು ಮಣೆ ಬೆಲ್ಲ ಅನ್ನುವಂತಹ ಒಂದು ಹೆಸರನ್ನು ಪಡೆದುಕೊಳ್ತಾ ಇದೆ. ಹಿಂದಿನ ಬಾರಿಯ ಲಾಗನ್ನು ನೋಡಿಕೊಂಡು ಅದರಲ್ಲಿ ಹಾಕಿದಂತಹ ಮಣೆ ಬೆಲ್ಲವನ್ನು ನೋಡಿಕೊಂಡು ಒಬ್ಬರು ಮೆಸೇಜ್ ಮಾಡಿದರು, ವಿಡಿಯೋವನ್ನು ಹಾಕಿ, ಮಣೆ ಬೆಲ್ಲ ಮಾಡುವಂತಹ ವಿಡಿಯೋವನ್ನು ಹಾಕಿ ಅಂತೇಳಿ. ಅವರಿಗೋಸ್ಕರ ಈ ಒಂದು ರೆಸಿಪಿ ಅಂದರೂ ತಪ್ಪಲ್ಲ. ಹಾಗೆ ಎಷ್ಟೋ ಜನರಿಗೆ ಮಣೆ ಬೆಲ್ಲ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಹೊರಗಡೆ ಜನರಿಗೆ, ಮಲೆನಾಡಿನ ಹಳ್ಳಿಗರಿಗೆ ಎಲ್ಲ ಗೊತ್ತಿದೆ, ಆದರೂ ಎಷ್ಟೋ ಜನ ಹೊರಗಿನವರಿಗೆ ಗೊತ್ತಿಲ್ಲ. ಹಾಗಾಗಿ ಅವರಿಗೋಸ್ಕರ ಮಣೆ ಬೆಲ್ಲ ಈ ಥರ ಮಾಡ್ತಾರೆ. ತುಂಬ ಶ್ರಮ ಬೇಕು ಸ್ನೇಹಿತರೆ, ಆದರೆ ಕಣದಲ್ಲೂ ಆರೋಗ್ಯವಿದೆ ಸ್ನೇಹಿತರೆ. ಮಕ್ಕಳಿಗೆಲ್ಲ ಕೊಡಿ. ಚಾಕ್ಲೇಟಿನ ಬದಲು ಇಂತಹ ಒಂದು ತಿಂಡಿಗಳನ್ನು, ಹಳೆಯ ಕಾಲದ ತಿಂಡಿಯನ್ನು ಇಂದಿನ ಯುವ ಪೀಳಿಗೆಗೆ ಪರಿಚಯಿಸೋಣ ಅಲ್ವಾ? ವರ್ಷದವರೆಗೂ ಇಟ್ಟರೂ ಕೂಡ ಹಾಳಾಗಲ್ಲ. ಗಾಳಿ ಆಡದಂತಹ ಡಬ್ಬದಲ್ಲಿ ಇಟ್ಟರೆ ನಾವು ವರ್ಷದವರೆಗೂ ಇದನ್ನು ಉಪಯೋಗಿಸ್ಕೋಬಹುದು. ಪ್ರತಿದಿನ ಒಂದು ಪೀಸನ್ನು ತಿನ್ನೋದ್ರಿಂದ ಆರೋಗ್ಯ ಇಮ್ಮಡಿಯಾಗತ್ತೆ. ಕಬ್ಬಿಣಾಂಶಗಳು ಇದಕ್ಕೆ ಅತಿಯಾಗಿರುತ್ತೆ ಇದರಲ್ಲಿ. ಹಾಗಾಗಿ ತುಂಬ ಉತ್ತಮವಾದಂತಹ ಒಂದು ಸಿಹಿ ತಿಂಡಿ. ಯಾವುದೇ ಅಳುಕು ಬೇಡ, ಅಂಜಿಕೆ ಬೇಡ. ಯಾಕೆಂದರೆ ಪೂರ್ತಿ ಆರೋಗ್ಯಕರವಾದಂತಹ ಅಂಶಗಳೇ ಇವೆ ಇದರಲ್ಲಿ. ಎಣ್ಣೆ ಇಲ್ಲ, ತುಪ್ಪ ಹಾಕಿಲ್ಲ ನಾನು, ಎಲ್ಲವೂ ತಾನೇ ಬಿಟ್ಕೊಳ್ತಾ ಇದೆ ನೋಡಿ, ಗಟ್ಟಿಯಾಯಿತು. ಹಾಗಾಗಿ ಯಾವುದೇ ಒಂದು ಆರೋಗ್ಯಕ್ಕೆ ಹಾನಿಕರವಾದಂಥ, ಅಂದರೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದೇ, ಆದರೆ ತುಪ್ಪ ಹಾಕಿದರೆ ಸ್ವಲ್ಪ ತುಂಬ ದಿನಗಳ ಇಟ್ಟರೆ ವಾಸನೆ ಆಗ್ಬೋದು ಅಂಥೇಳಿ ತುಪ್ಪವನ್ನು ಕೂಡ ನಾನು ಸೇರಿಸಿಲ್ಲ ಇದಕ್ಕೆ. ಎಣ್ಣೆಯನ್ನು ಹಚ್ಚಿಲ್ಲ, ಎಲ್ಲವೂ ತಾನೇ ಬಿಟ್ಕೊಳ್ತಾ ಇದೆ ಗಟ್ಟಿಯಾದ ಮೇಲೆ. ತಿಂದಂತಹ ಎಲ್ಲ ತಿಂಡಿಗಳ ರುಚಿಯು ಅಂದರೆ ಇಷ್ಟ ಆಗಿರಲ್ಲ, ಮನಸ್ಸಿನಲ್ಲಿ ಅಚ್ಚೊತ್ತಿರಲ್ಲ. ಆದರೆ ಮಣೆ ಬೆಲ್ಲ ಹಾಗಲ್ಲ, ತುಂಬ ಜನರ ಒಂದು ಸವಿ ನೆನಪು ಇದು ಅಂತ ಹೇಳಿದ್ರು ತಪ್ಪಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಕೊಡಿ. ತಿಂದವರಿದ್ದರೆ ಕಾಮೆಂಟ್ ಮಾಡಿ ಇಷ್ಟ ಆಯಿತಾ ಏನು ಅಂತೇಳಿ. ತಿಂದೇ ಇದ್ದವರಿದ್ದರೆ ಪರ್ಚೇಸ್ ಮಾಡಿ ಮೆಸೇಜ್ ಹಾಕಿದರೆ ನಾನು ಕೊಡ್ತೇನೆ, ಕಳಿಸುವಂಥ ವ್ಯವಸ್ಥೆನ ಮಾಡ್ತೇನೆ ಸ್ನೇಹಿತರೆ. ಹಳೆಯ ರುಚಿ, ಹಳೆಯ ನೆನಪುಗಳು ಮರುಕಳಿಸಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.